ಯುಪಿಎಸ್ಸಿ ಸಿಎಂಎಸ್ 2026 ಪರೀಕ್ಷೆಯ ಪ್ರಮುಖ ಮಾಹಿತಿಗಳ ಕಿರುನೋಟ ಇಲ್ಲಿದೆ. ಕೇಂದ್ರ ಸರ್ಕಾರವು ರೈಲ್ವೆ ಮತ್ತು ಎನ್ಡಿಎಂಸಿ ಅಂತಹ ಪ್ರತಿಷ್ಠಿತ ವಿಭಾಗಗಳಲ್ಲಿ ಒಟ್ಟು 135 ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದೆ. ಅಂದ್ರೆ ಎಂಬಿಬಿಎಸ್ ಮುಗಿಸಿರುವ ಯುವ ವೈದ್ಯರಿಗೆ ಭದ್ರತೆಯುಳ್ಳ ಕೇಂದ್ರ ಸರ್ಕಾರಿ ಸೇವೆಗೆ ಸೇರೋದಕ್ಕೆ ಇದೊಂದು ನಿಜಕ್ಕೂ ಅದ್ಭುತ ಅವಕಾಶ ಅಲ್ವಾ? ಮೊದಲನೆಯದಾಗಿ ನಾವು ಪ್ರಮುಖ ದಿನಾಂಕಗಳು ಮತ್ತು ಅರ್ಹತೆಯ ಕಡೆ ಸ್ವಲ್ಪ ಗಮನ ಹರಿಸೋಣ. ಅರ್ಜಿ ಸಲ್ಲಿಸಲು ಮಾರ್ಚ್ 31, 2026 ಕಡೆಯ ದಿನಾಂಕ. ಆಗಸ್ಟ್ 2, 2026ರಂದು ಪರೀಕ್ಷೆ ನಡೆಯಲಿದೆ. ಎಂಬಿಬಿಎಸ್ ಮುಗಿಸಿರುವ ಗರಿಷ್ಠ 32 ವರ್ಷದೊಳಗಿನ ಅಭ್ಯರ್ಥಿಗಳು ಇದಕ್ಕೆ ಅರ್ಹರು. ಎರಡನೆಯದಾಗಿ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂತ ನೋಡೋಣ. ಈ ಪರೀಕ್ಷೆಯು 2 ಹಂತಗಳಲ್ಲಿದೆ. ಮೊದಲು 500 ಅಂಕಗಳ 2 ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು ಅಂದ್ರೆ ಸಿಬಿಟಿ ಇರುತ್ತೆ. ಆಮೇಲೆ 100 ಅಂಕಗಳ ವ್ಯಕ್ತಿತ್ವ ಪರೀಕ್ಷೆ ಅಂದ್ರೆ ಇಂಟರ್ವ್ಯೂ ಇರುತ್ತೆ. ಆದ್ರೆ ಇಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದ್ರೆ ಪ್ರತಿ ತಪ್ಪು ಉತ್ತರಕ್ಕೂ 1/3 ನಕಾರಾತ್ಮಕ ಅಂಕ ಕಡಿತವಿರುತ್ತದೆ. ಅಂತಿಮವಾಗಿ ಈ ಪಠ್ಯಕ್ರಮದ ವಿವರ ನೋಡೋದಾದ್ರೆ ಪೇಪರ್ 1ರಲ್ಲೇ 120 ಪ್ರಶ್ನೆಗಳಿದ್ದು ಸಾಮಾನ್ಯ ವೈದ್ಯಕೀಯ ಮತ್ತು ಮಕ್ಕಳ ವಿಭಾಗ ಇರುತ್ತದೆ. ಇನ್ನು ಪೇಪರ್ 2ರಲ್ಲಿ ಶಸ್ತ್ರಚಿಕಿತ್ಸೆ, ಪ್ರಸೂತಿ, ಸ್ತ್ರೀರೋಗ ವಿಭಾಗ ಮತ್ತು ಪಿಎಸ್ಎಂ ವಿಷಯಗಳು ಇರುತ್ತದೆ.